ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪಿದಂತಹ ಹಿನ್ನೆಲೆಯಲ್ಲಿ ಶಾಸಕ ತನ್ವೀರ್ ಸೇಠ್ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜೀನಾಮೆ ಕೊಡುವಂತೆ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಸಚಿವ ಸ್ಥಾನ ತಪ್ಪಿದ್ದಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಶಾಸಕ ತನ್ವೀರ್ ಸೇಠ್ ನಿವಾಸದ ಮುಂದೆ ಪ್ರತಿಭಟನೆಗೆ ಧುಮುಕಿದ್ದಾರೆ. ಸುತ್ತಲೂ ಕೂಡ ಕೈ ಕಾರ್ಯಕರ್ತರು ಸುತ್ತುವರೆದು ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ಯಾಯ ಮಾಡಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಸ್ಥಾನವನ್ನ ಕೊಡಲಾಗಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವಾಗ ತನ್ವೀರ್ ಸೇಠ್ ಅವರು ಹೊರಗಡೆ ಬರ್ತಾರೋ ತಕ್ಷಣಕ್ಕೆ ಅವರನ್ನ ಸುತ್ತುವರೆದಂತಹ ಕಾಂಗ್ರೆಸ್ನ ಸ್ಥಳೀಯ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರು ಅನ್ಯಾಯ ಮಾಡಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಸ್ಥಾನ ಸಿಕ್ಕಿದೆ ಅಂತ ಹೇಳಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಮೈಸೂರಿಗೆ ಬಂದಾಗ ಅವರ ಹೆಸರಿದೆ ಅಂತ ಹೇಳಿದ್ರು, ಆದ್ರೆ ನೋಡಿದ್ರೆ ರಾಜೀನಾಮೆ ಆದ್ರೆ ನೋಡಿದ್ರೆ ಅವರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿರು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸ್ಥಳದಿಂದಲೇ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಏನಾಗ್ತಾ ಇದೆ ಈಗ ಅಲ್ಲಿ? ನಾಗೇಂದ್ರ, ಒಂದು ನಿರೀಕ್ಷೆ ಅಂತ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಆದ್ರೆ ಮೈಸೂರಿನಿಂದ ತನ್ವೀರ್ ಸೇಠ್ ಅವರು ಕೂಡ ಸಾಕಷ್ಟು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರು, ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಸಹಜವಾಗಿಯೇ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ವೀರ್ ಸೇಠ್ ಮುಂಭಾಗ ಆದ್ರೆ ಅವರ ಮನೆ ಮುಂಭಾಗದಲ್ಲಿ ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಏನೋ ಪಕ್ಷದಲ್ಲಿ ಇರೋದು ಬೇಡ, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈಗಾಗಲೇ 5 ಬಾರಿ ಶಾಸಕರಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಯಾರು ಕಾರಣ ಅಂತ ಹೇಳಿ, ಯಾಕಂದ್ರೆ ಬಹಳ ಪ್ರಮುಖವಾಗಿ ಈಗ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ಜಮೀರ್ ಅವರಿಗೆ ಸ್ಥಾನ ಸಿಕ್ಕಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತವರಿಗೆ ಕೂಡ ಸ್ಥಾನವನ್ನು ಸಿಕ್ಕಿಟ್ಟಿದ್ದಾರೆ. ಆದ್ರೆ ಆ ಪಕ್ಷಕ್ಕಾಗಿ ದುಡಿದಂತಹ, ಅದರಲ್ಲೂ ಕೂಡ ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿದಂತವರಿಗೆ ಕೈ ತಪ್ಪಿರುವಂತದ್ದು ಸಾಕಷ್ಟು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇರಬಹುದು, ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಏನು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಸಚಿವ ಸ್ಥಾನ ಯಾಕಾಗಿ ತಪ್ಪಿದೆ ಅನ್ನುವಂಥದ್ದು ಯಾರೊಬ್ರು ಕೂಡ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸರ್, ಇವತ್ತು ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಾದ ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಸ್ಥಾನ ಸಿಗದಿರೋದು, ಸಚಿವ ಸ್ಥಾನ ಸಿಗದಿರೋದು ತುಂಬಾ ನೋವುಂಟು ಮಾಡಿದೆ. ಎಲ್ಲಾ ಕಾರ್ಯಕರ್ತರುಗಳಿಗೂ ನೋವುಂಟು ಮಾಡಿದೆ. ಇವತ್ತಿನ ದಿನಮಾನದಲ್ಲಿ ಮೈಸೂರಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡೋದ್ರಲ್ಲಿ ಮೊದಲಿಗರಾಗಿ ಬರೋದೇನೆ ತನ್ವೀರ್ ಸೇಠ್ ಅವರು. 2018ರಲ್ಲಿ ಒಂದು ಸಚಿವ ಒಬ್ರು ಕೂಡ ಯಾರು ಗೆದ್ದಿರಲಿಲ್ಲ. ಅಂತದ್ರಲ್ಲಿ ಕಾಂಗ್ರೆಸ್ ಪಕ್ಷನ ನಿಷ್ಠೆಯಿಂದ ಉಳಿಸ್ತವ್ರು ಅವರು. ಅವ್ರಿಗೆ ಈ ರೀತಿ ಅನ್ಯಾಯ ಮಾಡೋದು ಸರಿ ಇಲ್ಲ. ಇದೆಲ್ಲ ದೇವರು ಮೆಚ್ಚ ಅಂತ ಕೆಲಸ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಎಳಿಮಯ್ಯ ಅಂತಾರೆ. ಅಳಿಮಯ್ಯ ಆಗಿ ಅವ್ರ ಹೆಸರನ್ನ ಉಳಿಸ್ಕೋಬೇಕು. ಮೈಸೂರು ಭಾಗದಲ್ಲಿ ಅನ್ಯಾಯ ಆಗಿಲ್ವಾ ಸರ್? ಸಚಿವ ಸ್ಥಾನ ಯಾರು ಕೊಟ್ಟಿದ್ದಾರೆ ಸರ್? ಓನ್ಲಿ ಸೆಲೆಕ್ಟೆಡ್ ಮೆಂಬರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತ್ರ ಕೊಟ್ಟಿದ್ದಾರೆ. ಇಡೀ ಮೈಸೂರು ಭಾಗದಲ್ಲಿ ಚುನಾವಣೆಯಿಂದ ಪ್ರತಿ ಬಾರಿ 6 ಬಾರಿ ಗೆದ್ದಿರಂತ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದಮೇಲೆ ಸರ್ ಈಗ ಸರ್ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಅಭಿಮಾನಿಗಳು ವಿಷಯ ಕೂಡ ಸೇರಿಸಿದ್ದಾರೆ. ಇಲ್ಲಪ್ಪ, ನಾನು ಅದೇ ತಡಿಬೇಕು. ನಾನು ಈಗ ಆಮೇಲೆ ಮಾತಾಡ್ತೀನಿ ಬಿಡಿ. ಇಲ್ಲ, ನಾನು ಅದನ್ನೇ ನೋಡ್ಬೇಕು. ಚುನಾವಣೆ ಮಾತಾಡ್ತೀನಿ ನನಗ, ದಯವಿಟ್ಟು ಬಿಟ್ಬಿಡಿ. ಕಾಂಗ್ರೆಸ್ ಪಕ್ಷದಿಂದ ನಿಂತರು ಈ ಬಾರಿ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಸ್ವತಃ ಪಕ್ಷದಿಂದ ನಿಂತಿದ್ರು ಓಟ್ ಹಾಕಲ್ಲ. ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿತ್ತು.
ನಾಗೇಂದ್ರ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ತನ್ವೀರ್ ಸೇಠ್ ಕೂಡ ಮಾತಾಡೋ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರು ಯಾವ ರೀತಿಯಾಗಿ ಹೇಳ್ತಾರೆ ಅದೆಲ್ಲ ಆ ರೀತಿಯಾಗಿ ನಡೆದುಕೊಳ್ತೇನೆ ಅಂತ ಹೇಳಿ ಈಗ ಮಾತಾಡಿ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ವಿಷ ತೆಗೆದುಕೊಂಡಿರುವಂತಹ ಕಾರ್ಯಕರ್ತರನ್ನ ಫಸ್ಟ್ ಆರೋಗ್ಯ ವಿಚಾರಿಸಬೇಕಾಗಿದೆ, ತದನಂತರದಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಜೊತೆಗೆ ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರ ತಿಳಿಸಿರುವಂತಹ ಮಾತುಗಳನ್ನ ಈಗ ಸದ್ಯಕ್ಕೆ ತನ್ವೀರ್ ಸೇಠ್ ಅವರು ಹೇಳ್ತಾ ಇರುವಂತದ್ದು. ನಾಗೇಂದ್ರ